ಕ್ರಿಸ್ತನು ಜನಿಸಿದ್ದು ನಮಗಾಗಿ ನಾವು ಮಾಡಿದ ಪಾಪಗಳಿಗೋಸ್ಕರವಾಗಿ ಕ್ರಿಸ್ತನೇ ಆತನು ಜನಿಸಿ ಬಂದಿದ್ದಾನೆ. ಮಗುವಾಗಿ ಹುಟ್ಟಿ ಬಂದಿದ್ದಾನೆ, ಇಮ್ಮಾನುವೇಲನಾಗಿ ಹುಟ್ಟಿ ಬಂದಿದ್ದಾನೆ. ಲೋಕಕ್ಕೆ ಆತನು ರಕ್ಷಣೆಯನ್ನು ತರುವುದಕ್ಕಾಗಿ ಕ್ರಿಸ್ತನೇ ಆತನು ಆ ಬೆತ್ಲೆಹೇಮಿನಲ್ಲಿ ಆತನು ಜನಿಸಲು ಪಟ್ಟನೆಂಬುದಾಗಿ ಅದಕ್ಕೋಸ್ಕರ ದೇವರಾದವರೇ, ದೇವದೂತನು ಹೇಳಿದ ಮಾತುಗಳನ್ನು ಕೇಳಿಕೊಂಡು ಅಡವಿಯಲ್ಲಿರ್ತಕ್ಕಂಥ ಕುರುಬರು ಸಹ ಯೇಸುವಿನ ಸಮೀಪಕ್ಕೆ ಬಂದು ಆತನ ದರ್ಶನಗಳನ್ನು ಪಡೆದುಕೊಂಡು ಅಲ್ಲಿ ಅತಿಯಾನದ ಪಟ್ಟರೆಂಬುದಾಗಿ ಹೊತ್ತು ನಾವು ನೋಡುವಂತಾಗಿದೆ ಪ್ರೇರೆ. ಯಾಕಂದರೆ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನ ಭಾಗದಲ್ಲಿ ಕೂಡ ನಾವು ನೋಡ್ತೇವೆ. ಯಾಕಂದ್ರೆ ಹೌದು ಪ್ರಿಯರಾದವರೇ, ಅಲ್ಲಿ ದೂತನ ಹೇಳಿದ ಮಾತುಗಳು ಈ ಹೊತ್ತು ನಿಮಗೋಸ್ಕರವಾಗಿ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತ ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಎಂಬುದಾಗಿ ಆ ದೂತನ ಮಾತುಗಳನ್ನು ಕೇಳಿಕೊಂಡು ಅಡವಿಯಲ್ಲಿರ್ತಕ್ಕಂಥ ಕುರುಬರು ಸಹ ಅಲ್ಲಿ ಬಂದು ಕ್ರಿಸ್ತನನ್ನು ಕೂಡ ಕಂಡುಕೊಂಡು ಆ ಮಗುವನ್ನು ಕಂಡುಕೊಂಡು ಮರಿಯಳನ್ನು ಕಂಡುಕೊಂಡು ಅಲ್ಲಿ ಆಶೀರ್ವಾದಗಳನ್ನು ಪಡೆದುಕೊಂಡಿದ್ದಾರೆ ಎಂಬುದಾವತ್ತು ನಾವು ನೋಡುತ್ತೇವೆ. ಪ್ರಿಯರಾದವರೇ, ನಮ್ಮ ಚಾಂಬಳ ಸಭೆಯವರೇ, ಕ್ರಿಸ್ತನ ಸದಸ್ಯರೇ, ಇವತ್ತು ಕೂಡ ನೀವು ಯೇಸು ಕ್ರಿಸ್ತನನ್ನು ನಂಬುವೋಣ, ಆತನಲ್ಲಿ ವಿಶ್ವಾಸ ಇಡೋಣ, ನಾವು ದೊಡ್ಡ ಆಶೀರ್ವಾದ ಪಡೆದುಕೊಳ್ಳೋಣ, ಆತನ ರಾಜ್ಯದಲ್ಲಿ ಸೇರೋಣ, ಆತನ ಯಾಕೆ ವಿಜ್ಞಾಪನೆ ಮಾಡೋಣ, ಅದು ಆಶೀರ್ವಾದ ಇರುತ್ತದೆ ಎಂಬುದಾಗಿ ಇವತ್ತು ನಾವು ನೋಡುತ್ತೇವೆ. ದೇವರು ನಮ್ಮೆಲ್ಲರೂ ಆಶೀರ್ವದಿಸಲಿ.